ಅಕಾರ ಎಲ್ಲಿಂದ ಬಂತು? ಅದು ಬರ್ಬೇಕಲ್ಲ ಇನ್ನೊಂದು ಕಡೆ, ಅದಾಗಿ ಸೃಷ್ಟಿ ಆಗ್ಲಿಲ್ಲಲ್ಲ, ಅದು ಬಿಂದು ಅಂತ ಹೇಳುದು. ಆ ಬಿಂದಿಂದ ಹೊರಗೆ ಬಂದದ್ದು ಅಕಾರ, ಉಕಾರ, ಮಕಾರ. ಅರ್ಥ ಆಯ್ತಲ್ಲ? ಅಕಾರ ಅಂತೇಳಿ ಅಕ್ಷರ ಬ್ರಹ್ಮ, ಗಾಳಿ. ಅರ್ಥ ಆಯ್ತಲ್ಲ? ಉಕಾರ ಅಂದರೆ ಉದ್ದವಾಗಿ ಹರಿಯುವಂಥದ್ದು, ನೀರು. ಅರ್ಥ ಆಯ್ತಲ್ಲ? ಮಕಾರ ಅಂತಂದರೆ ತನ್ನ ಒಳಗಿರೋ ಎಲ್ಲ ವಿಷಯ ಕಲ್ಮಶವನ್ನು ಕರಗಿಸಿ ಬೂದಿ ಮಾಡಿ ಭಸ್ಮ ಮಾಡಿ ಅಗ್ನಿ. ಈ ಮೂರು ಎನರ್ಜಿಗಳು ಒಳಗೆ ಬಂತು. ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಅಷ್ಟೇ ಕೂಡ. ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ, ಅದುವೇ. ಬ್ರಹ್ಮ ಅಂದ್ರೆ ಗಾಳಿ, ವಿಷ್ಣು ಅಂತ ಹೇಳಿದ್ರೆ ಜಲ, ಶಿವ ಅಂತ ಹೇಳಿದ್ರೆ ಅಗ್ನಿ. ಇದೇ ಮೂರು ಬ್ರಹ್ಮಾಂಡದ ಶಕ್ತಿಗಳು. ಈ ಮೂರು ಒಂದಾದ್ದು ತಿರುಚಿತ್ರಮದ. ಆದ ಕಾರಣ ಶಿವಪುರಾಣದಲ್ಲಿ ಈ ಯುಗದ ಫಸ್ಟ್ ಹೇಳಿದ್ದೇ ಶಿವಪುರಾಣ. ಶಿವಪುರಾಣ ಅಂತ ಹೇಳಿದ್ರು ಋಷಿಗಳ ಜೀವನ, ಋಷಿಯ ಜನರೇಷನ್ ಎಲ್ಲ ಋಷಿಗಳೇ. ಅದು ಶಿವಪುರಾಣ. ಯಾರೊಬ್ಬ ದೇವರನ್ನು ನಂಬುದಿಲ್ವೋ ಅವ ಭಯಂಕರ ಭಕ್ತನಾಗಿ ಬಿಡ್ತಾನ. ಡೆಫಿನೆಟ್ ಆಗಿ ಹೋಗ್ತಾ 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 ಉಂಟು ಭಯಂಕರ ಭಕ್ತನಾಗಿ ಬಿಡ್ತಾನ. ಈ ದೇವರನ್ನು ನಂಬದವ ಒಂದು ವೇಳೆ ಅವನಿಗೆ ಟ್ರಿಗರ್ ಆಯ್ತು ಅಂತ ಹೇಳಿದ್ರಲ್ಲ, ಈ ಕಡೆ ಪಲ್ಟಿ ಹೊಡೆದ ಅಂತ ಹೇಳಿದ್ರೆ ಅವ ಬ್ರಹ್ಮಜ್ಞಾನಿ ಆಗಿಬಿಟ್ಟ. ಬೇಡ್ರ ಕಣ್ಣಪ್ಪನೇ ಉದಾಹರಣೆ. ಅವನ ದೇವರು ನಂಬದೇ ಇದ್ದವನು ಕೊನೆಗೆ ಕಣ್ಣನ್ನೇ ಕೊಡಕ್ಕೆ ಹೋಗದ ಅಂತ ಮಹಾಭಕ್ತನಾಗಿ. ಖಂಡಿತವಾಗಿಯೂ ಯಾರಿಂದಲೂ ಆಗ್ಲಿಲ್ಲ ಅದನ್ನು ಕ್ರಾಸ್ ಮಾಡಲಿಕ್ಕೆ. ಅದು ಎಂತ ಇದಿರ್ಬೋದು, ಸ್ಥಿತಿ ಇರ್ಬೋದು. ಮನುಷ್ಯರೇನಾದ್ರು ಹುಚ್ಚರು ಅಂತ ಹೇಳಿದಾರಲ್ಲ, ಕೇಳಿದ್ರೆ ಅವನಿಗೆ ತಲೆ ಸರಿ ಉಂಟ ಅಂತೇಳಿ ಆ ಕಲ್ಲಿಗೆ ಹೋಗಿ ಕಣ್ಣು ಕೊಡ್ಲಿಕ್ಕೆ ಹೋಗಿದ್ದಾನೆ ಅಂತೇಳಿ ಅಲ್ಲ.